ಹಾಗೂ 20ನೇ ವರ್ಷದ ಸಂಭ್ರಮಾಚರಣೆಗೆ ನಾನು ಬಂದಿದ್ದೀನಿ. ಈ ಸಂಸ್ಥಾಪಕರು ಹಾಗೂ ಎಲ್ಲ ಟೀಚರ್ಸ್ಗೂ ನನ್ನ ಹೊಸ ವರ್ಷದ ಅಭಿನಂದನೆಗಳು. ಹಾಗೂ ಮೊದಲಿಗೆ ಹೇಳಬೇಕಾದ್ರೆ ಪೇರೆಂಟ್ಸು, ಏಕೆಂದರೆ ನೋಡಿ ನೀವೆಲ್ಲ ಮಕ್ಕಳು ಸೇರ್ತಾ ಇದ್ದಾರೆ ಸ್ಕೂಲ್ಗೆ, ತುಂಬ ನಿಮಗೆ ಆಂತ ಹೇಳಬೇಕು. ಯಾಕೆಂದರೆ ತಂದೆ ತಾಯಿ ಮಕ್ಕಳನ್ನ ಸ್ಕೂಲಿಗೆ ತಂದು ಎಷ್ಟೋ ಕಡೆ ಹೋಗ್ತಾ ಇದ್ದೀವಿ, ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಲ್ಲ. ಅವರು 10 ವರ್ಷ ಆಗಿರ್ತಾನೆ ನೋಡ್ಕೊಂಡು ಎಲ್ಲರೂ ಕೂಡ ಕೆಲಸಕ್ಕೆ ಸೇರ್ತಾರೆ. ಹಾಗಾಗಿ ತಮಗೆಲ್ಲರಿಗೂ ಬಂದಿರುವಂಥ ಪೇರೆಂಟ್ಸ್ಗೆ ನನ್ನ ಅಭಿನಂದನೆಗಳು, ನನ್ನ ನಮಸ್ಕಾರ. ಏಕೆಂದರೆ ಮಕ್ಕಳಿಗೆ ನೀವು ಹೇಗೆ ಆಶ್ರಯ ಮಾಡಬಹುದು, ಏನೇ ಅವರು ತೃಪ್ತಿ ಆಗುವಂಥ ಸಿಹಿ ಸುದ್ದಿ ಕೊಡ್ಬೋದು, ಆದರೆ ವಿದ್ಯೆನ ಯಾರು ಕೂತ್ಕೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ವಿದ್ಯೆ ಕೊಡ್ತಾ ಇದ್ದಾರಲ್ಲ, ನೀವು ಕಷ್ಟ ಬಿದ್ದು ಕೂಲಿ ಮಾಡ್ತೀರೋ ನಾವೇ ಮಾಡ್ತೀರೋ ಲೈಫಲ್ಲಿ ನಿಮಗೆ ಗೊತ್ತಿಲ್ಲ. ಏಕೆಂದರೆ ವಿದ್ಯೆ ಕೊಟ್ಟಿದ್ದೀರಲ್ಲ, ಹಾಗಾಗಿ ನೀವೇ ಇದಕ್ಕೆ ಸುಮ್ಮನೆ. ಯಾಕೆಂದರೆ ಮಕ್ಕಳಿಗೆ ಇವತ್ತು ದಿವಸ ವಿದ್ಯೆ ಕೊಡಿ, ಎಷ್ಟು ವಿದ್ಯೆ ಅಮೂಲ್ಯನೋ ಅಷ್ಟೇ ಅಮೂಲ್ಯ ಬಗ್ಗೆ. ಏಕೆಂದರೆ ಈ ದೇಶದ ಈ ರಾಜ್ಯದ ಈ ದೇಶದ ಮುಂದಿನ ಪ್ರಜೆಗಳು. ಏಕೆಂದರೆ ನೀವು ಏನೇ ಆಸ್ತಿ ಮಾಡೋದು ವಿದ್ಯೆ ಕೊಡ್ತೀರಲ್ಲ, ಅದನ್ನು ಯಾರು ಕಲಿಯೋಕ್ಕೂ ಆಗಲ್ಲ, ಕಲ್ತ್ಕೊಳ್ಳೋದಕ್ಕೂ ಆಗಲ್ಲ. ನಾಳೆ ದಿವಸ ನಿಮ್ಮನ್ನು ಸಾಕ್ತಾರೆ, ಸಲುತ್ತಾರೆ. ಇವತ್ತು ಈ ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳು ನಾಳೆ ದಿವಸ IAS ಆಗ್ಬೋದು, IPS ಆಗ್ಬೋದು, ಒಂದೊಂದು ಹುದ್ದೆಗಳು ಇರ್ತಾರೆ. ಹಾಗಾಗಿ ತಾವು ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ನನ್ನದೊಂದು ಚಿಕ್ಕ ಒಂದು ಮನವಿ, ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡಬೇಡಿ, ಅವಾಯ್ಡ್ ಮಾಡಿ ದಯವಿಟ್ಟು. ನಾನು ಕೇಳ್ಕೊಳ್ಳೋದು, ಏಕೆಂದರೆ ಇವತ್ತು ಮೊಬೈಲಿಗೆ ಎಷ್ಟೋ ಮಕ್ಕಳು ಅಧ್ವಾನ ಆಗ್ತಿದ್ದಾರೆ. ಏಕೆಂದರೆ ತಂದೆ ತಾಯಿ ಮಾತೇ ಕೇಳ್ತಾ ಇಲ್ಲ. ಹಾಗಾಗಿ ಮಕ್ಕಳಿಗೆ ಹೇಳ್ತೀನಿ, ತಂದೆ ತಾಯಿ ಕಷ್ಟ ಬಿಟ್ಟು ಓದಿಸ್ತಾರೆ. ಎಲ್ಲರೂ ಮಕ್ಕಳು ವಿದ್ಯೆನ ಕಲೀರಿ. ಸ್ಕೂಲ್ಗೆ ಬರ್ತೀರ, ಆ ಸ್ಕೂಲ್ನ ಕೊನೆಯ ಉಳಿಸುವಂಥದ್ದು ನಿಮ್ಮ ಕೈಲಿರುತ್ತೆ. ಹಾಗಾಗಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ರಾಜ್ಯ ಸ್ಕೂಲ್ ಮುಖ್ಯಸ್ಥರು ಹಾಗೂ ಪ್ರತಿಯೊಬ್ಬರಿಗೂ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ ಮಾತು. ನನ್ನ ವಿದ್ಯಾರ್ಥಿ ದಶೆಯಿಂದ ನಾನೇನು ಶಿಕ್ಷಕ ತರಬೇತಿ ಕಲಿತಾ ಇದ್ದೇನೆಲ್ಲ ಪ್ರಾರಂಭವಾಗಿ ವಾಸ್ತವಿಕದಲ್ಲಿ ಅವಾಗಿಂದ ಕೂಡ ಸುರೇಶನವರ ಕುಟುಂಬ ಜೊತೆಗೆ ಇವರನ್ನ ತಂದೆ ಕೂಡ ಆಗಬೇಕು. ಹಾಗಾಗಿ ಈ ವರ್ಷದಿಂದ ಇನ್ನು ಮುಂದಕ್ಕೆ ಪ್ರತಿ ವರ್ಷ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಾನು ಖಂಡಿತ ಒಂದೇ ಬರ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ.